ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುರೇಶ್. ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಸರ್ಕಲ್ ಸೈಡ್ ಬಾರನ್ನು ಯೂಸ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರ ಸರ್ಚ್ ಬಾರ್ನಲ್ಲಿ ಸರ್ಕಲ್ ಸೈಡ್ ಬಾರ್ ಅಂತ ಟೈಪ್ ಮಾಡಿ ಈ ಒಂದು ಅಪ್ಲಿಕೇಶನ್ನ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ರಿಂದ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸರ್ಕಲ್ ಕಾಣ್ತಾ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಓಕೆ ಬರುತ್ತೆ. ಕೆಳಗಡೆ ಡಾಟ್ಸ್ ಕಾಣ್ತಾ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸೆಟ್ಟಿಂಗ್ಸನ್ನು ಮಾತ್ರ ಮಾಡ್ಕೋಬೇಕಾಗುತ್ತೆ. ಅಷ್ಟು ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ನ ಸಂಪೂರ್ಣವಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ಮೇಲ್ಗಡೆ ಹೇಗೆ ಟಿಕ್ ಮಾರ್ಕ್ ಇದೆ ಹಾಗೆ ಬಿಡಿ. ಟ್ರಿಗರ್ ಆಪ್ಷನ್ಸ್ ಅಂತ ಕಾಣ್ತಾ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೈಮೆನ್ಷನ್ ಬೇಕಾದ್ರೆ ಸೆಟ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಟ್ರಿಗರ್ ಸೈಡ್ ಅಂತ ಕಾಣ್ತಾ ನೋಡಿ, ರೈಟ್ ಸೈಡ್ಗೆ ಬೇಕು ಅಂತ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ, ರೈಟ್ ಸೈಡ್ ಇಟ್ಟಿದ್ದೀನಿ. ಇನ್ನೊಂದು ಟ್ರಿಗರ್ ಏರಿಯಾ ಅಂತ ಕಾಣ್ತಾ ನೋಡಿ, ಕಲರ್ ಬಂದ್ಬಿಟ್ಟು ವೈಟ್ ಇಟ್ಟಿದ್ದೀನಿ. ಡಿಫಾಲ್ಟಾಗಿ ವೈಟ್ ಇರ್ತದೆ. ನಿಮಗೆ ಯಾವ ಕಲರ್ ಬೇಕಾದ್ರೆ ಆ ಕಲರನ್ನು ನೀವು ಚೂಸ್ ಮಾಡ್ಕೋದು. ಫಾರ್ ಎಕ್ಸಾಂಪಲ್ ನಾನು ಪಿಂಕ್ ಸೆಲೆಕ್ಟ್ ಮಾಡ್ತೇನೆ ನೋಡಿ, ಪಿಂಕ್ ಅಂತ ಕೊಡ್ತಾರೆ. ಅಲ್ಲಿ ಪಿಂಕ್ ಆಲ್ರೆಡಿ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಬೇರೆ ಯಾವುದಾದ್ರು ಕಲರ್ ನೀವು ಚೂಸ್ ಮಾಡ್ತೀವಿ ಅಂತಂದರೆ ಈಗ ರೆಡ್ ಕೊಡ್ತಾಯಿದೆ ನೋಡಿ, ರೆಡ್ ನಿಮಗೆ ಚೂಸ್ ಆಗುತ್ತೆ. ನಿಮಗೆ ಯಾವ ಒಂದು ಕಲರ್ ಬೇಕಾಗುತ್ತೋ ಆ ಕಲರನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇದಾದ ನಂತರ ಟ್ರಿಗರ್ ಮೆಥಡ್ ಅಂತ ಕಾಣ್ತೇವೆ ನೋಡಿ, ಇದನ್ನು ನಿಮಗೆ ಕ್ಲಿಕ್ ಮಾಡಿದ ತಕ್ಷಣವೇ ಓಪನ್ ಆಗಬೇಕು ಅಪ್ಲಿಕೇಶನ್. ಅಂದರೆ ಕ್ಲಿಕ್ ಅಂತ ಕೊಡಿ, ಇಲ್ಲಾಂದ್ರೆ ಓಲ್ಡ್ ಆ್ಯಂಡ್ ಡ್ರ್ಯಾಗ್ ಅಂತ ಕಾಣ್ತೇವೆ ನೋಡಿ, ಇದನ್ನು ನೀವು ಕೊಟ್ಟರೆ ಅದು ಡ್ರ್ಯಾಗ್ ಮಾಡ್ತಾ ಇದ್ದಂಗೆ ನಿಮಗೆ ಓಪನ್ ಆಗುತ್ತೆ. ಇಲ್ಲ ಅಂತಾರೆ ಸ್ವೈಪ್ ಮಾಡಬೇಕು ಅಂದರೆ ಸ್ವೈಪ್ ಮಾಡ್ಬೋದು. ನಾನು ಕ್ಲಿಕ್ ಅಂತ ಕೊಡ್ತಾಯಿದ್ದೀನಿ, ಹಾಗಾಗಿ ಅದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಾದ ನಂತರ ಬ್ಯಾಕ್ ಬರ್ತಾಯಿದ್ದೀನಿ. ಬ್ಯಾಕ್ ಬಂದ ನಂತರ ಕಸ್ಟಮೈಸ್ ಸೈಡ್ ಬಾರ್ ಅಂತ ಕಾಣ್ತೇವೆ ನೋಡಿ, ಇದನ್ನು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಯಾವ ಒಂದು ಅಪ್ಲಿಕೇಶನ್ಸು ಆ ರೀತಿಯಲ್ಲಿ ಸ್ಲೈಡ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಆ ಅಪ್ಲಿಕೇಶನ್ ನೀವು ಚೂಸ್ ಮಾಡ್ಕೊಳ್ಳಿ. ಆ್ಯಡ್ ಆ್ಯಪ್ಸ್ ಅಂತ ಕಾಣ್ತೇವೆ ನೋಡಿ, ಇದು ನಾನು ಚೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಇಲ್ಲಿ ಸಾಕಷ್ಟು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರ್ತದೆ ನೋಡಿ. ಟಿಕ್ ಮಾರ್ಕ್ ಬಂದಿರುವಂಥದ್ದು ಮಾತ್ರ ಇಲ್ಲಿ ನಿಮಗೆ ಸೆಲೆಕ್ಟ್ ಆಗಿರುವಂಥದ್ದು. ನಿಮಗೆ ಬೇಕು ಅಂತಂದರೆ ಎಲ್ಲನೂ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿಯಲ್ಲಿ ನಿಮ್ಗೆ ಯಾವ ಅಪ್ಲಿಕೇಶನ್ಸ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು ನೋಡಿ. ಈ ರೀತಿಯಲ್ಲಿ ಕಾಣ್ತಾಯಿದೆ. ಈಗ ಫಾರ್ ಎಕ್ಸಾಂಪಲ್ ಏರ್ಟೆಲ್ ಮಾಡ್ತಾಯಿದ್ದೀನಿ. ಇನ್ನು ಸಾಕಷ್ಟು ಅಪ್ಲಿಕೇಶನ್ಸ್ ನಿಮ್ಗೆ ಯಾವುದೆಲ್ಲ ಬೇಕೋ ಆ ರೀತಿ ನೀವು ಚೂಸ್ ಮಾಡ್ಕೊಳ್ತಾಯಿದ್ರೆ ನಿಮಗೆ ಅಲ್ಲಿ ಆ ಸ್ಲೈಡ್ ಮಾಡ್ತಿದ್ದಾಗ ನಿಮಗೆ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ. ಇದಾದ ನಂತರ ನಾನು ಬ್ಯಾಕ್ ಬರ್ತಾಯಿದ್ದೀನಿ. ಇಲ್ಲಿ ನಾವು ಯಾವುದು ಸೆಲೆಕ್ಟ್ ಮಾಡಿದೋ ಅದೆಲ್ಲ ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್. ಮಿನಿಮೈಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮೇನ್ ಸ್ಕ್ರೀನಲ್ಲಿ ನಾನು ಸೆಲೆಕ್ಟ್ ಮಾಡಿರುವಂಥ ಕಲರ್ ಅಲ್ಲಿ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ. ನಾನು ಇವಾಗ ಪ್ರೆಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ನಿಮಗೆ ನೋಡಿ, ಈ ರೀತಿ ನಿಮಗೆ ಬರ್ತಾ ಇರುತ್ತೆ. ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕೋ ಆ ಅಪ್ಲಿಕೇಶನ್ ನೀವು ಚೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಅಮೆಜಾನ್ ಓಪನ್ ಮಾಡ್ತಾಯಿದ್ದೀನಿ. ಅಮೆಜಾನ್ ಈ ರೀತಿ ಓಪನ್ ಆಗುತ್ತೆ. ಈ ರೀತಿಯಲ್ಲಿ ನೀವು ಓಪನ್ ಮಾಡ್ಕೋದು. ಕ್ಲಿಕ್ ಮಾಡಿದ ತಕ್ಷಣ ಕೂಡ ಅದು ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕೂಡ ನಿಮ್ಮ ಮೊಬೈಲಲ್ಲಿ ಆಪ್ರೇಟ್ ಮಾಡ್ತಾಯಿತ್ತು ಅಂತಾರೆ, ಏನು ಈ ರೀತಿ ಮಾಡ್ತಾಯಿದ್ದಾರೆ ಅಂತಲೂ ಕೂಡ ತುಂಬ ಕುತೂಹಲದಿಂದ ಅವರು ಕೂಡ ನೋಡ್ತಾರೆ. ಈ ಒಂದು ಅಪ್ಲಿಕೇಶನ್ಸ್ ನಿಮ್ಮ ಮೊಬೈಲಲ್ಲಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ಏನೋ ಡೌಟ್ಸ್ ಇತ್ತು ಅಂತಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.